ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಿತಿಗಳಲ್ಲಿ ಜಿಲ್ಲೆಯ ಪಕ್ಷಗಳ ಕಾರ್ಯಕರ್ತರನ್ನು ಪರಿಗಣಿಸಿ ನೇಮಕ ಮಾಡಲು ಪರಿಷತ್ತಿನ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಮುಂದಾಗಬೇಕು ಅಂತ ಬಿಜೆಪಿ ಮುಖಂಡ ಸಿದ್ದರಾಮಯ್ಯ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 30 ವರ್ಷಗಳ ನಂತರ ಜಿಲ್ಲೆಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯುವ ಅವಕಾಶ ಸಿಕ್ಕಿದ್ದು, ಸಮ್ಮೇಳನಾಧ್ಯಕ್ಷರಾಗಿ ಗೋರು ಚನ್ನಬಸಪ್ಪ ಅವರನ್ನು ಆಯ್ಕೆ ಮಾಡಿರೋದು ಸ್ಥಾನಕ್ಕೆ ತಕ್ಕ ಗೌರವ ದೊರೆತಂತಾಗಿದೆ ಅಂತ ಬಣ್ಣಿಸಿದರು. ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಏಕಪಕ್ಷೀಯ ನಿರ್ಧಾರಗಳನ್ನು ಕೈಗೊಳ್ಳುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರನ್ನು ಬಿಟ್ಟರೆ ಜಿಲ್ಲೆಯ ಬೇರಾವ ಪಕ್ಷದ ಕಾರ್ಯಕರ್ತರನ್ನು ಸಮ್ಮೇಳನದ ಸಮಿತಿಗಳಿಗೆ ಪರಿಗಣನೆ ಮಾಡದಿರುವುದು ಖಂಡನೀಯವಾಗಿದೆ ಅಂತ ಹೇಳಿದರು. ಕನ್ನಡ ನುಡಿ ಜಾತ್ರೆಯ ತೇರನ್ನ ಎಳೆಯಲು ಜಿಲ್ಲೆಯ ಎಲ್ಲಾ ಪಕ್ಷಗಳು, ಸಂಘಟನೆಗಳು ಉತ್ಸುಕವಾಗಿವೆ. ಈ ನಿಟ್ಟಿನಲ್ಲಿ ಎಲ್ಲ ಸಂಘಟನೆಗಳಿಗೆ ಹಾಗೂ ಜಿಲ್ಲೆಯ ಎಲ್ಲ ಪಕ್ಷಗಳ ಕಾರ್ಯಕರ್ತರಿಗೆ ಸಮಿತಿಗಳಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಕಲ್ಪಿಸಬೇಕು ಅಂತ ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳಿಗೆ ಅಧಿಕಾರದ ಸೀಮಿತತೆ ಇದ್ದು ಅವರಿಗೆ ಸಮಿತಿಯನ್ನು ವಿಸ್ತರಿಸುವ ಅಧಿಕಾರ ಇರದ ಕಾರಣ ರಾಜ್ಯಾಧ್ಯಕ್ಷ ಈ ಬಗ್ಗೆ ಕ್ರಮಕ್ಕೆ ಮುಂದಾಗಬೇಕು ಅಂತ ಪ್ರಶ್ನೆಗೆ ಉತ್ತರ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರ ಏಕಪಕ್ಷೀಯ ನಿರ್ಧಾರಕ್ಕೆ ನಮ್ಮ ಒಂದು ಖಂಡನೆ ಇದೆ. ಏಕೆ ಅಂತ ಅಂದರೆ ಈ ಒಂದು ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಮಾಡ್ತಾ ಇರೋದು ಕಳೆದ 30 ವರ್ಷದಲ್ಲಿ ಪ್ರಥಮವಾಗಿ ಮಾಡ್ತಾ ಇರಬೇಕಾದ್ರೆ ಎಲ್ಲ ಪಕ್ಷದ ಜನರನ್ನು ಸೇರಿಸ್ಕೋಬೇಕು. ಅದು ಗೌರವ ಚನ್ನಬಸಪ್ಪನವ್ರನ್ನ ಕೂಡ ಇವತ್ತು ಸಮ್ಮೇಳನದ ಅಧ್ಯಕ್ಷರು ಮಾಡಿರೋದು ನಿಜವಾಗ್ಲೂ ಅತ್ಯಂತ ಸಂತೋಷ ಮತ್ತು ಈ ಸಮ್ಮೇಳನಕ್ಕೆ ಒಂದು ತೂಕ ಬರುವಂಥ ವಿಷಯ. ಹಾಗಾಗಿ ಇಂಥ ಒಂದು ಸಮ್ಮೇಳನದಲ್ಲಿ ಎಲ್ಲ ಜನರನ್ನು, ಎಲ್ಲ ಪಕ್ಷದ ಸಂಘಟನೆಗಳನ್ನು, ರೈತ ಸಂಘಟನೆ ಇರ್ಬೋದು, ಎಲ್ಲ ಪಕ್ಷ ಇರ್ಬೋದು, BSP ಇರ್ಬೋದು, JDS ಇರ್ಬೋದು, ಎಲ್ಲರೂ BJP ಇರ್ಬೋದು, ಎಲ್ಲ ಪಕ್ಷದ ಜನರನ್ನು ಸೇರಿಸ್ಕೊಂಡು ಮತ್ತು ಇನ್ನೂ ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳನ್ನು ಸೇರಿಸ್ಕೊಂಡು ರಾಜ್ಯಾಧ್ಯಕ್ಷರು ಸಭೆ ಕರೆದು ಅಲ್ಲಿ ಚರ್ಚೆ ಮಾಡಿ ಅವರವರ ಪ್ರತಿನಿಧಿಗಳನ್ನು ಎಷ್ಟೆಷ್ಟು ಜನ ಸೇರಿಸ್ಕೋಬೇಕು, ಏನು ಈಗ 28-30 ಕಮಿಟಿ ಮಾಡಿದರೆ ಮಾಡಿದರೆ ಇನ್ನೂ ಅತ್ಯದ್ಭುತವಾಗಿ ಬರ್ತಾಯಿತ್ತು ಅಂತ ನನ್ನ ಒಂದು ಇದು. ಯಾಕೆ ಅಂತಂದರೆ ಈಗ ಸರ್ಕಾರ ಅಥವಾ ಅಧಿಕಾರಿಗಳ ಮೇಲೆ ನಾವು ಹೇಳಲಿಕ್ಕೆ ಬರೋಲ್ಲ. ಅಧಿಕಾರಿಗಳು ಈಗೇನು 25 ಕೋಟಿ ಕೊಟ್ಟಿದ್ದಾರೆ, ಅದಕ್ಕೆ ಕಸ್ಟೋಡಿಯನ್ ಆಗಿರ್ತಾರೆ ಅವರು. ಈ ಕಾರ್ಯಪ್ರವೃತ್ತರಾಗೋರು ಯಾರು ಅಂದರೆ ಸಂಘದ ಈ ಒಂದು ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರುಗಳು ಇನ್ವಾಲ್ವ್ ಆಗ್ತಾರೆ. ಅದ್ರ ಜೊತೆಗೆ ಜಿಲ್ಲೆಯ ಎಲ್ಲ ಪಕ್ಷದ ಮತ್ತು ಸಂಘ ಸಂಸ್ಥೆಗಳ ಜನರನ್ನು ಒಟ್ಟುಗೂಡಿಸಿ ಮಾಡಿದರೆ ಇನ್ನೂ ಅತ್ಯದ್ಭುತವಾಗಿ ಬರ್ತದೆ ಅಂತ ನನ್ನ ಒಂದು ಇದು. ಅವರ ಏಕಪಕ್ಷೀಯ ನಿರ್ಧಾರ ನನಗೆ ನಿಜವಾಗಲೂ ಅತ್ಯಂತ ಖೇದಕರ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ರಾಜ್ಯಾಧ್ಯಕ್ಷರು ದಯವಿಟ್ಟು ಈ ಕಡೆ ಗಮನ ಕೊಡಬೇಕು. ಗಮನ ಕೊಟ್ಟು ಇದನ್ನು ಸರಿಪಡಿಸಿ ಮತ್ತು ಅಧಿಕಾರಿಗಳನ್ನೊಳಗೊಂಡಂಥ ಒಂದು ಇದನ್ನು ರೆಡಿ ಮಾಡಿ ದಯವಿಟ್ಟು ಎಲ್ಲ ಪಕ್ಷದ ಕಾರ್ಯಕರ್ತರನ್ನು ಸೇರಿಸ್ಕೋಬೇಕು ಅಂತ ನಾನು ಇವತ್ತು ಹೇಳ್ತಾ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ವಸಂತ್ ಕುಮಾರ್, ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿವೇಕ್, ಬಿ ಕೃಷ್ಣ, ಪ್ರಸನ್ನ ಕುಮಾರ್ ಹಾಜರಿದ್ದರು.